ವಿ.ಎಸ್. ಶ್ರೀಧರ್ ಅವರಿದ್ದಾರೆ, ಬಿ.ಟಿ. ರವಿನಾಯಕ್ ಅವರಿದ್ದರು, ಎನ್. ವೆಂಕಟೇಶ್ ಅವರಿದ್ದಾರೆ ಮತ್ತು ಇನ್ನೂ ಹಲವು ಜನ ನಾಗರಿಕ ಸಮಾಜದಿಂದ ನಮ್ಮ ಜೊತೆಗೆ ಸಹಕರಿಸಿದ್ದಾರೆ. ನಾವು ಮುಖ್ಯಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಯಾಕೆ ಧನ್ಯವಾದಗಳನ್ನು ಹೇಳ್ತಿದ್ದೀವಿ ಅಂತ ಹೇಳಿದರೆ, ಈ ಸಮಿತಿಯನ್ನು ರಚಿಸಿದ ನಂತರ ಒಂದು ಬಹಳ ಸಕಾರಾತ್ಮಕವಾಗಿರುವ ಪುನರ್ವಸತಿ ಯೋಜನೆಯನ್ನ ಅವರು ಯಶಸ್ವಿಯಾಗಿದೆ. ಕರ್ನಾಟಕದ ಕಾಡುಗಳಲ್ಲಿದ್ದಂತಹ ಕಟ್ಟಕಡೆಯ ಒಂದು ತಂಡ, ಸಶಸ್ತ್ರ ಹೋರಾಟದ ತಂಡ ಇವತ್ತು ಮುಖ್ಯವಾಹಿನಿಗೆ ಬಂದಿದೆ. ಆ ಮುಖ್ಯವಾಹಿನಿಗೆ ಬಂದ ನಂತರ ಈಗ ನಾವು ಅದನ್ನ ಸರ್ಕಾರದ ಸುಪರ್ದಿಗೆ 6 ಜನ ಸದಸ್ಯರನ್ನ ನಾವು ವಹಿಸಿಕೊಡ್ತಾ